ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಪಾಠ 9 ಪಾಠಪೂರ್ವ ಚಟುವಟಿಕೆಯನ್ನು ನಾವು ಮೊದಲಿಗೆ ನೋಡೋಣ. ಪಾಠಪೂರ್ವ ಚಟುವಟಿಕೆ. ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು. ಮೊದಲನೇ ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ನಾವು ಹೇಳಬೇಕಿವಾಗ. ಏನಿದೆ ಮೊದಲನೇ ಚಿತ್ರದಲ್ಲಿ? ಆಗಸ. ಆಗಸ, ಹೌದಾ? ಎರಡನೆಯ ಚಿತ್ರದಲ್ಲಿ ಚಂದಿರ. ಚಂದಿರ. ಮೂರನೆಯ ಚಿತ್ರದಲ್ಲಿ ರವಿ. ರವಿ. ನಾಲ್ಕನೆಯ ಚಿತ್ರದಲ್ಲಿ ತಾರೆ. ತಾರೆ. ನಂತರ ಮೋಡ. ಮೋಡ. ನಂತರದ ಚಿತ್ರದಲ್ಲಿ ಮನೆ. ಮನೆ, ಹೌದಾ? ನೆಕ್ಸ್ಟು ಕೊನೆಯಲ್ಲಿ ಇತ್ತೀಚೆಗೆ ನೀವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಲ್ವಾ? ಏನಿದು? ದೀಪ. ದೀಪ, ಹೌದಾ? ಇದು ನೀರಿನ ಅಲೆ. ನೀರಿನ ಅಲೆ. ಮಕ್ಕಳೇ, ಈ ಎಲ್ಲ ಚಿತ್ರಗಳ ಹೆಸರುಗಳನ್ನು ನಾನೀಗ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಪುಸ್ತಕದಲ್ಲಿ ಈ ಹೆಸರುಗಳನ್ನು ನೀವೇನು ಮಾಡಬೇಕು? ಬರಿಬೇಕು. ನಂತರ ಪಾಠ 9 ಚಂದಿರನೇತಕ್ಕೆ ಓಡುವನಮ್ಮ. ಈ ಒಂದು ಪದ್ಯವನ್ನು ನಾವೇನು ಮಾಡೋಣ? ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಚಂದಿರನೇತಕ್ಕೆ ಓಡುವನಮ್ಮ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ನೀರೇ ಹಿರೇಮಠ ಅವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಮಕ್ಕಳೇ, ಈ ಪದ್ಯವನ್ನು ರಾಗವಾಗಿ ಹಾಡಬೇಕು. ಅದ್ರ ಜೊತೆಗೆ ನೀವು ಕೂಡ ಏನು ಮಾಡಬೇಕು? ಈ ಪದ್ಯವನ್ನು ನಾನು ಯಾವ ರೀತಿ ಹಾಡ್ತೀನೋ ಅದೇ ರೀತಿ ನೀವು ಕೂಡ ಈ ಒಂದು ಹಾಡನ್ನು ಹಾಡಬೇಕು. ಚಂದಿರನೇತಕ್ಕೆ ಓಡುವನಮ್ಮ. ಚಂದಿರನೇತಕ್ಕೆ ಓಡುವನಮ್ಮ, ಮೋಡಕ್ಕೆ ಹೆದರಿ ಹನಿ. ಚಂದಿರನೇತಕ್ಕೆ ಓಡುವನಮ್ಮ, ಮೋಡಕ್ಕೆ ಹೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಹೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಹಿಂಜದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ. ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು. ಚಂದಿರನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು. ಚಂದಿರನೆನ್ನೆಯ ಗೆಳೆಯನು ಅಮ್ಮ ನನ್ನೊಡನಾಡುವನು. ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು. ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು. ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ. ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ. ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ. ನಿನ್ನೆಯ ಬೆಳಕನು ಎಲ್ಲೆಡೆ ಚೆಲ್ಲಿ ಮನವನು ಬೆಳಗೀಗ. ಚಂದಿರನೇತಕ್ಕೆ ಓಡುವನಮ್ಮ, ಮೋಡಕ್ಕೆ ಹೆದರಿ ಹನಿ. ಮೋಡಕ್ಕೆ ಹೆದರಿ ಹನಿ. ಮೋಡಕ್ಕೆ ಹೆದರಿ ಹನಿ. ಮಕ್ಕಳೇ, ಈ ಒಂದು ಪದ್ಯವನ್ನು ನೀವು ಕೂಡ ಇದೇ ರೀತಿ ರಾಗವಾಗಿ ಮನೆಯಲ್ಲಿ ಹಾಡಬೇಕು. ಈಗ ಕೊನೆಯಲ್ಲಿ ಓದಿ ಹೇಳಿ, ಹೌದಾ? ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಆ ಪದಗಳನ್ನು ಓದಬೇಕು ಮತ್ತು ನಿಮ್ಮ ಪುಸ್ತಕದಲ್ಲಿ ಒಂದ್ಸಲ ಬರಿಬೇಕು. ಚಂದಿರ. ಚಂದಿರ. ಓಡು. ಓಡು. ಮೋಡ. ಮೋಡ. ಹೆದರು. ಹೆದರು. ಬೆಳ್ಳಿ.
ಬೆಳ್ಳಿ. ಅಲೆ ಅಲೆ, ಕಂಡು ಕಂಡು, ಬೆದರಿಹ ಬೆದರಿಹ, ಹಿಂಜಿದ, ಅರಳೆ ಅರಳೆ, ಗಾಳಿ ಗಾಳಿ, ಹಾರಿ ಹಾರಿ, ಮುತ್ತಿ ಮುತ್ತಿ, ಮೈ ಮೈ, ಸುತ್ತಿ ಸುತ್ತಿ, ಬಿಗಿ ಬಿಗಿ, ಮಂಜಿನ ಮಂಜಿನ, ಗಡ್ಡೆ ಗಡ್ಡೆ, ಕರಗು ಕರಗು. ನೆಕ್ಸ್ಟು ನಗು ನಗು, ಸೆರೆ ಸೆರೆ, ಹರಿ ಹರಿ, ಬಾನು ಬಾನು ಅಂದರೆ ನಂತರ ತೇಲು ತೇಲು, ನಂತರ ಎನ್ನಯ ಎನ್ನಯ, ನಂತರ ಗೆಳೆಯ ಗೆಳೆಯ, ಅಮ್ಮ ಅಮ್ಮ, ನನ್ನೊಡನೆ ನನ್ನೊಡನೆ, ಆಡು ಆಡು, ನಾನು ನಾನು, ತಾನು ತಾನು, ಚೆನ್ನಿಗ ಚೆನ್ನಿಗ, ಬೆಳ್ಳಿ ಬೆಳ್ಳಿ, ನಮ್ಮ ನಮ್ಮ, ಮನೆ ಮನೆ, ಬೆಳಕು ಬೆಳಕು, ಎಲ್ಲೆಡೆ ಎಲ್ಲೆಡೆ, ಚಲ್ಲಿ ಚಲ್ಲಿ, ಮನ ಮನ, ಬೆಳಗು ಬೆಳಗು ಬೆಳಗು. ಮಕ್ಕಳೇ, ಈ ಚಂದಿರ ನೇತಕ್ಕೆ ಓಡುವ ನಮ್ಮ ರಾಗಬದ್ಧವಾಗಿ ಈ ಪದ್ಯವನ್ನು ಹಾಡಿ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕಠಿಣ ಶಬ್ದಗಳನ್ನು ಓದಿದ್ದೀರಾ. ಅದರ ಜೊತೆಗೆ ನೀವು ಈ ಎಲ್ಲ ಪದಗಳನ್ನು ಬರಿಬೇಕು. ನಂತರ ಚಂದಿರ ನೇತಕ್ಕೆ ಓಡುವ ನಮ್ಮ ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳೊಂದಿಗೆ ನಾನು ನಿಮಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಒಳ್ಳೆಯದಾಗಲಿ ಮಕ್ಕಳೇ.